ಓ ಎನ್ನು ಬಾ ಗಣಪ ನಾ ಕರೆದಾಗ, ಓ ಎನ್ನು ಬಾ ಗಣಪ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪೀಡ್ ಶಕ್ತಿ ಚಾನಲ್. ನಿಮ್ಮೆಲ್ಲರ ಮನೆಯಲ್ಲೂ ಈ ವರ್ಷದ ಗೌರಿ ಗಣೇಶ ಹಬ್ಬ ತುಂಬಾ ಅದ್ದೂರಿಯಾಗಿ ಮಾಡಿದಿರಿ ಅಂತ ಭಾವಿಸುತ್ತಾ, ಈ ನಿಮ್ಮ ಸ್ಪೀಡ್ ಶಕ್ತಿ ಮನೆಯಲ್ಲಿ ಈ ವರ್ಷದ ಗೌರಿ ಗಣೇಶ ಹಬ್ಬ ಹೇಗೆ ಆಚರಿಸಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ದಯವಿಟ್ಟು ಈ ಲಾಗ್ ನ ಕಂಟಿನ್ಯೂ ಎಂಡ್ ತನಕ ನೋಡಿ ಅಂತ ಹೇಳ್ತಾ, ಇನ್ನು ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಹಬ್ಬದ ಪ್ರೊಸೀಜರ್ಗಳು ಹಾಗೆ ಏನೇನು ನಾನು ತಯಾರು ಮಾಡಿದ್ದೀನಿ ಅನ್ನೋದನ್ನು ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಗಣೇಶ ಆಕ್ಚುಲಿ ತಿಂಡಿ ಪೋತ ದೇವರು ಅಲ್ವಾ. ಪ್ರತಿಯೊಬ್ಬರು ಮನೆಯಲ್ಲೂ ಈ ಒಂದು ಹಬ್ಬಕ್ಕೆ ಡಿಫ್ರೆಂಟ್ ವೆರೈಟೀಸ್ ನೈವೇದ್ಯ ಮಾಡೋದಂತೂ ಗ್ಯಾರಂಟಿ. ಅದರಲ್ಲಿ ಈ ನಿಮ್ಮ ಸ್ಪೀಡ್ ಶೆಟ್ಟಿ ಪ್ರತಿ ವರ್ಷ ಫಾಲೋ ಮಾಡ್ಕೊಂಡು ಬಂದಿರೋ ಹಾಗೇನೆ ನಮ್ಮ ಗಣೇಶನಿಗೆ ಗೌರಿಗೆ ಆಕ್ಚುಲಿ ಒಬ್ಬಟ್ಟು ನೈವೇದ್ಯ ಮಾಡಿದ್ದೆ. ಅದ್ರ ಜೊತೆ ಹಾಗೇನೆ ಕಡ್ಲೆಕಾಳು ಪ್ರಸಾದ ಮಾಡಿದ್ದೆ. ಮತ್ತೆ ಹಾಗೆ ನಮ್ಮೂರಿನ ತುಂಬಾ ಫೇಮಸ್ ಆಗಿರುವಂತಹ ಪಂಚಕಜ್ಜಾಯ ಅಂದ್ರೆ ಅವಲಕ್ಕಿ, ಹಾಗೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೊದಾಳ್ ಅಂತ ಹೇಳ್ತೀವಿ. ಅವಲಕ್ಕಿ, ಹೊದಾಳ್, ಕಾಯಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ಒಂದು ಪ್ರಸಾದ ಮಾಡಿ ರೆಡಿ ಮಾಡಿದ್ದೆ. ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ನಂತರ ಆಕ್ಚುಲಿ ನಾವೆಲ್ಲ ಮತ್ತೆ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ನಮ್ಮ ಗೌರಿ ಗಣೇಶನ ಪೂಜೆ ಮಾಡೋದಕ್ಕೆ ನೋಡಿ ರೆಡಿಯಾಗಿ ಕೂತ್ಬಿಟ್ಟಿದ್ದೀನಿ. ಗಣೇಶ ಗೌರಿ ಇಬ್ರನ್ನ ಆಕ್ಚುಲಿ ನಾವು ಅಲ್ಲಿ ರೆಡ್ ಕಲರ್ ಬಟ್ಟೆ ಕಾಣಿಸ್ತಾ ಇದೆಯಲ್ವಾ, ವೆಲ್ವೆಟ್ ಬಟ್ಟೆನೆ ಯಾವ್ದಾದ್ರು ಪರವಾಗಿಲ್ಲ, ಹೊಸದಾಗಿರೋದನ್ನೇ ಯೂಸ್ ಮಾಡ್ಬೇಕಾಗತ್ತೆ. ಗಣೇಶನಿಗೆ ಪ್ರಿಯವಾಗಿರುವ ಕಲರ್ ಬಂದು ಕೆಂಪು. ಹಾಗೆ ಕೂರ್ಸಿದ ತಕ್ಷಣ ಆಕ್ಚುಲಿ ನಾವು ಅವ್ರನ್ನ ವೆಲ್ಕಮ್ ಮಾಡಾಗಿದೆ ಅಂತಾನೆ ಅರ್ಥ. ಸೊ ಅವ್ರಿಗೆ ನಾವು ಯೂಶುವಲ್ ಆಗಿ ಈಗ ಮನೆಗೆ ಯಾರೇ ಗೆಸ್ಟ್ ಬಂದ್ರು ನೀರ್ ಕೊಟ್ಟು ಕೈಕಾಲು ತೊಳಿರಿ ಅಥವಾ ಸ್ನಾನ ಮಾಡಿ ಅಂತ ಹೇಳ್ತೀವಲ್ವಾ, ಅದೇ ತರ ನಮ್ಮ ಗಣೇಶ ಗೌರಿಗೆ ಸ್ನಾನ ಮಾಡುವಂತಹ ಒಂದು ಪ್ರತಿದಿನ ಅಲ್ಲಿ ಫಾಲೋ ಮಾಡ್ಬೇಕಾಗತ್ತೆ ಗರಕೆ ಮೂಲಕ. ನಂತರ ಅವ್ರಿಗೆ ಆಕ್ಚುಲಿ ನಾವು ಹೇಗೆ ಸ್ನಾನ ಮಾಡಿದ ತಕ್ಷಣ ಪೌಡರ್ ಅಥವಾ ಮೇಕಪ್ ಮಾಡ್ಕೊಳ್ಳೋ ರೀತಿಲೇ ನಮ್ಮ ಗಣೇಶನಿಗೂ ಕೂಡ ಸ್ವಲ್ಪ ದೇವ್ರು ಬಂದಾಗ ಎಷ್ಟು ಪರಿಮಳದಿಂದ ಕೂಡಿರ್ಬೇಕು ಆ ವಾತಾವರಣ ಬಿಟ್ಟು ಅಲ್ಲಿ ಸೆಂಟನ್ನ ಅದಕ್ಕೆ ಅರ್ಪಿಸ್ಬೇಕಾಗತ್ತೆ. ಅದ್ರ ಜೊತೆ ಆಕ್ಚುಲಿ ಪಂಚಾಮೃತ ಅಭಿಷೇಕನ ಒಂದು ಚಿಕ್ಕ ಮನೆಯಲ್ಲಿರುವಂತಹ ಗಣೇಶ ಮೂರ್ತಿಗೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಯಾಕಂದ್ರೆ ನಮ್ಮ ಈ ದೊಡ್ಡ ಗಣೇಶ ಏನಿದೆ ಅದು ಮಣ್ಣಿನಿಂದ ಮಾಡಿರೋದ್ರಿಂದ ಅಲ್ಲಿ ನಮ್ಗೆ ಅಭಿಷೇಕ ಮಾಡಕ್ಕಾಗಲ್ಲ. ಹಾಗಾಗಿ ನೋಡಿ ನಾನು ಮಾಡ್ತಾ ಇದ್ದೀನಿ ನೋಡಿ ಅಭಿಷೇಕನ. ಅಲ್ಲಿ 5 ತರಹದ ಅಂದ್ರೆ ಬಾಳೆಹಣ್ಣು, ಹಾಲು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಇಲ್ಲ ಏನಾದ್ರೂ ನೀವು ಡ್ರೈ ಫ್ರೂಟ್ಸ್ ಇದ್ರು ಕೂಡ ಆ ರೀತಿ 5 ಐಟಮ್ ನ ತಗೊಂಡು ನೀವು ಅಭಿಷೇಕ ಮಾಡಿದ್ರೆ ತುಂಬಾ ಉತ್ತಮ. ನಂತರ ಆಸ್ ಯೂಶುವಲ್ ನೋಡಿ ಸ್ನಾನ ಆಗಿದ ತಕ್ಷಣ ಆಕ್ಚುಲಿ ವಸ್ತ್ರವನ್ನು ಧಾರಣೆ ಮಾಡಬೇಕು. ಸೊ ಗೆಜ್ಜೆ ವಸ್ತ್ರಗಳನ್ನು ಗೌರಿ ಮತ್ತೆ ಗಣೇಶನ್ಗೆ ಅರ್ಪಿಸಿ ಆಮೇಲೆ ಬೇಕಾದ್ರೆ ನಮ್ಮಲ್ಲಿ ಸಾಧ್ಯ ಆದ್ರೆ ಏನಾದ್ರೂ ಒಂದು ಬೇರೆ ವಸ್ತ್ರಗಳನ್ನು ಡೆಕೋರೇಷನ್ಗೆ ಯೂಸ್ ಮಾಡಬಹುದು. ನಂತರ ನೋಡಿ ಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಬೇಕಾಗತ್ತೆ ಗೌರಿಗೆ ಮತ್ತೆ ಗಣೇಶನ್ಗೆ. ಓಕೆ, ಆವಾಗ ನಾನು ಮಾಡಿರುವಂತಹ ಪಂಚಾಮೃತನ ನಾವು ಕೂಡ ಆಮೇಲೆ ಪ್ರಸಾದ ರೀತಿಯಲ್ಲಿ ವಿನಿಯೋಗ ಮಾಡ್ಕೋಬಹುದು. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ವಸ್ತ್ರಗಳನ್ನು ಅರ್ಪಣೆ ಮಾಡಾಗಿದೆ, ಆಮೇಲೆ ದೀಪ ಹಚ್ಚಬೇಕಾಗತ್ತೆ. ದೀಪ ಹಚ್ಚಿ 1-2 ಗಂಧದ ಕಡ್ಡಿ ಹಿಡ್ಕೊಂಡು ಆಕ್ಚುಲಿ ದೇವರಿಗೆ ಸಣ್ಣದಾಗಿ ಅಲ್ಲೇನೆ ಒಂದು ಪೂಜೆ ಟೈಪ್ ಮಾಡಿಬಿಟ್ರೆ ಅಲ್ಲಿನ ವಾತಾವರಣ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತಲ್ವಾ. ಗಣೇಶ ಮತ್ತೆ ಗೌರಿಗೂ ಖುಷಿ ಆಗುತ್ತೆ ಅಂತ ಒಂದು ಪ್ರತೀತಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ತಂದಿರುವಂತಹ ಪ್ರತಿಯೊಂದು ಪುಷ್ಪಗಳನ್ನು ಕಂಪ್ಲೀಟ್ ಆಗಿ ಅರ್ಪಣೆ ಈ ಟೈಮ್ ಅಲ್ಲಿ ಮಾಡಬೇಕು. ಯಾವ ರೀತಿ ಹಾರ ತಂದಿರ್ತೀರೋ ಅಥವಾ ಯಾವ ರೀತಿ ಹೂನ ತಂದಿರ್ತೀರೋ ಎಲ್ಲದನ್ನ ಕೂಡ ಗೌರಿ ಗಣೇಶನ್ಗೆ ಕಂಪ್ಲೀಟ್ ಆಗಿ ಒಂದೇ ಸರಿ ಅರ್ಪಣೆ ಮಾಡ್ಬೇಕು. ಆ ಕೆಲಸನೂ ಕೂಡ ನಾನು ಮಾಡಾಯ್ತು. ನೆಕ್ಸ್ಟ್ ನಿಮ್ಗೆ ಹೇಗೆ ಡೆಕೋರೇಷನ್ ಮಾಡ್ಕೋಬೇಕು ಆ ಹೂಗಳಲ್ಲಿ ಕ್ಲೀನ್ ಆಗಿ ಮಾಡ್ಕೋಬಹುದು. ನಂತರ ಗಂಧದ ಕಡ್ಡಿನೆಲ್ಲ ಮತ್ತೆ ಬೆಳಗಿಸ್ಬಿಟ್ಟು ಅಲ್ಲಿಗೆ ನಮ್ಮ ಗಣೇಶನಿಗೆ ಆಕ್ಚುಲಿ ಕಂಪ್ಲೀಟ್ ಆಗಿ ವೆಲ್ಕಮ್ ಆಗಿರುತ್ತೆ. ಬೇರೆ ದೇವರುಗಳಿಗೂ ಆಸ್ ಯೂಶುವಲ್ ಪೂಜೆ ಮಾಡಿಕೊಂಡು ನಂತರದ ಕೆಲಸ ಬಂದು ನಾನು ಮಾಡಿರುವಂತಹ ನೈವೇದ್ಯಗಳನ್ನ ಕ್ಲೀನ್ ಆಗಿ 1 by 1 ಅಲ್ಲಿ ದೇವರ ಮುಂದೆ ಇಟ್ಟು ಅದ್ರ ಜೊತೆ ನೀವು ತಂದಿರುವಂತಹ ಹಣ್ಣುಗಳು ಯಾವ್ದಾದ್ರೂ ಪರವಾಗಿಲ್ಲ, 5 ರೀತಿ ಹಣ್ಣಾದ್ರೂ ಪರವಾಗಿಲ್ಲ, ಇಲ್ಲ ಸಾಧ್ಯ ಆಗಿಲ್ಲ ಅಂದ್ರೆ 3 ತರದ್ ಇಟ್ರು ನಡೆಯುತ್ತೆ. ಇಟ್ಬಿಟ್ಟು ಅಲ್ಲೇನೆ ಒಂದು ತೆಂಗಿನಕಾಯಿನ ಒಡೆದು ಪ್ರತಿಯೊಂದು ಇವಾಗ ಏನ್ ನಿಮ್ಗೆ ಗೊತ್ತಲ್ಲ ಸ್ವೀಕಾರ ಮಾಡುವಂತಹ ಐಟಮ್ಗಳನ್ನೆಲ್ಲ ಅಲ್ಲಿ ಕ್ಲೀನ್ ಆಗಿ ಎದುರುಗಡೆಗೆ ಇಡಬೇಕಾಗತ್ತೆ. ನೆಕ್ಸ್ಟ್ ಎಲ್ಲದಕ್ಕೂ ಅರಿಶಿನ ಕುಂಕುಮ ಪ್ರೋಕ್ಷಣೆ ಮಾಡಿ ನಂತರ ನೀವು ಇಲ್ಲಿ ಏನು ಗಂಧದ ಕಡ್ಡಿ ಮತ್ತೆ ಧೂಪ ಹಾಕ್ಬಿಟ್ಟು ಗಣೇಶನಿಗೆ ಹೇಳ್ಬೇಕಾಗತ್ತೆ, ನಾವು ಮಾಡಿರುವಂತಹ ನೈವೇದ್ಯಗಳನ್ನು ದಯವಿಟ್ಟು ಸ್ವೀಕಾರ ಮಾಡು ನಮ್ಮ ಗೌರಿ ಗಣೇಶ, ನಮ್ಮ ಮನೆಯ ಹಬ್ಬ ಇವತ್ತು ಚೆನ್ನಾಗಾಗಂಗ್ ಮಾಡು ಅಂತ ಬೇಡ್ಕೋಬೇಕು.
ಗೌರಿ ಗಣೇಶ ಪ್ರಸಾದವನ್ನು ಸ್ವೀಕಾರ ಮಾಡೋ ಟೈಮಲ್ಲೇನೆ ನಮಗೇನ್ ಗೊತ್ತಿರುತ್ತೆ, ಭಜನೆನೋ ಅಥವಾ ಯಾವುದೇ ಒಂದು ಭಕ್ತಿ ಗೀತೆಗಳನ್ನ ಹಾಡ್ಬಿಟ್ರೆ ಗಣೇಶ ಗೌರಿ ಅಂತೂ ತುಂಬಾನೇ ಖುಷಿ ಅಲ್ವಾ. ಅವ್ರಿಗೆ ಖುಷಿ ಪಡಿಸೋದೇ ನಮ್ಮ ಉದ್ದೇಶ ಅವತ್ತಿನ ದಿನ ಅಂತೂ ಅಂದ್ಬಿಟ್ಟು ನಾವೆಲ್ಲರೂ ಪ್ರತಿ ವರ್ಷ ಮಾಡೋ ಹಾಗೇನೆ ಭಜನೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ವಿಘ್ನ ವಿನಾಶಕ ಗಣನಾಥ, ವಿಘ್ನ ವಿನಾಶಕ ಗಣನಾಥ, ಗಜಾನನ ಹೇ ಗಜವದನ. ಏಕದಂತ ಪಚ್ಚೆಕಲ್ಲು ಕಾಣಿಮೆಟ್ಲು ಉಪ್ಪುವಂತ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ನಿನ್ನ ದಿವ್ಯ ಮೂರ್ತಿಯು ಬೆಳಗುತ್ತಿದೆ, ಅರ್ಚಕರ ಮಂತ್ರಘೋಷ ಮೊಳಗುತ್ತಿದೆ. ನಿನ್ನ ದಿವ್ಯ ಮೂರ್ತಿಯು ಬೆಳಗುತ್ತಿದೆ, ಅರ್ಚಕರ ಮಂತ್ರಘೋಷ ಮೊಳಗುತ್ತಿದೆ. ಆನಂದದಿ ಅನ್ನ ಮನ ನಲಿಯುತ್ತಿದೆ, ಆನಂದದಿ ಅನ್ನ ಮನ ನಲಿಯುತ್ತಿದೆ. ಭಕ್ತಿ ರಸ ಗಂಗೆ ಇಲ್ಲಿ ಹರಿಯುತ್ತಿದೆ, ಭಕ್ತಿ ರಸ ಗಂಗೆ ಇಲ್ಲಿ ಹರಿಯುತ್ತಿದೆ. ವಿನಾಯಕ ವಿಘ್ನನಾಶಕ ಭಕ್ತಿಯ ಗಡಿಯ ವಾಸ ಗಣನಾಯಕ. ಭಕ್ತಿ ಪೂರಕವಾಗಿ ಭಕ್ತಿ ಗೀತೆಗಳ ಸುರಿ ಮಳೆಗಳನ್ನೇ ದೇವರ ಮುಂದೆ ಸುರಿಸಾಯ್ತು. ಹಾಗೆ ಕೊನೆಯದಾಗಿ ಆರತಿಯನ್ನು ಕೂಡ ಬೆಳಗಿ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳನ್ನು ನಮ್ಮ ಗೌರಿ ಗಣೇಶನ ಮುಂದೆ ಸಲ್ಲಿಸಾಯ್ತು. ಹಾಗೆ ಕೊನೆಯದಾಗಿ ಪ್ರತಿಯೊಬ್ರು ಕೂಡ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ನಮ್ಗೆ ಏನೇನು ಈ ವರ್ಷದಲ್ಲಿ ಏನೇನ್ ನಮ್ಗೆ ಸಕ್ಸಸ್ ಕೊಟ್ಟಿದ್ಯಾ ದೇವ್ರೆ, ಹಾಗೆಯೇ ಮುಂದಿನ ವರ್ಷನೂ ಕೂಡ ನೀನ್ ಬರುವಾಗ ಅದೇ ರೀತಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಘ್ನಗಳನ್ನು ತಡೆದು ವಿಘ್ನ ವಿನಾಶಕನಾಗಿ ನಮ್ಮ ಜೊತೆ ಇರು ಅಂತ ಬೇಡ್ತಾ, ಹಾಗೆ ನನ್ನ ಮಗಳ ಒಂದು ಮೂಷಿಕ ವಾಹನ ಮೋದಕ ಹಸ್ತ ಅನ್ನುವಂತಹ ಭರತನಾಟ್ಯವನ್ನು ಕೂಡ ನಮ್ಮ ದೇವರ ಮುಂದೆ ಸಲ್ಲಿಸಲಾಯಿತು. ನನ್ನ ಮಗಳ ಸೋಲೋ ಪರ್ಫಾರ್ಮೆನ್ಸ್ ಮುಗೀತು. ಬಟ್ ಕಾಪಿ ರೈಟ್ಸ್ ಪ್ರಾಬ್ಲಮ್ ಆಗ್ತಾ ಇರೋ ಕಾರಣದಿಂದ ಏನಾಯ್ತು, ನಾನು ಸಾಂಗ್ ನ ಇಲ್ಲಿ ಹಾಕೋದಕ್ಕಾಗಲ್ಲ. ನಂತರ ಆಕ್ಚುಲಿ ಗ್ರೂಪ್ ಡ್ಯಾನ್ಸ್ ಕೂಡ ಬೇಕಲ್ವಾ, ಗಣೇಶ ಮತ್ತೆ ಗೌರಿಗೆ ಮತ್ತೆ ಖುಷಿ ಪಡಿಸ್ಬೇಕು ಅಂದ್ರೆ ಗ್ರೂಪ್ ಅಲ್ಲೂ ಡ್ಯಾನ್ಸ್ ಮಾಡ್ಬೇಕಾಗತ್ತೆ. ಸೊ ದಟ್ ನಮ್ಮ ಮನೆಯಲ್ಲಿ ಇವಾಗ ಗ್ರೂಪ್ ಡ್ಯಾನ್ಸ್ ಮಾಡ್ತಾ ಇರೋರು ಬಂದು ಮಿಸ್ಟರ್ ಬೆನಕ್ರಾಜ್ ಶೆಟ್ಟಿ ಹಾಗೆ ವಿಶ್ವನಾಥ್ ಶೆಟ್ಟಿ. ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ಡ್ಯಾನ್ಸ್ಗೆ ನೀವೇ ಒಂದು ಸಾಂಗ್ ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಭಜನೆ, ಡ್ಯಾನ್ಸು, ಊಟ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಾವು ಅನ್ಕೊಂಡಿರೋ ರೀತಿಲೇ ನೆರವೇರ್ತು. ಆದ್ರೆ ಕೊನೆಯದಾಗಿ ಒಂದು ಟ್ವಿಸ್ಟ್ ಆಯ್ತು. ಏನಂದ್ರೆ ಇವತ್ತೇ ಆಕ್ಚುಲಿ ನಾವು ಸಂಜೆ ನಮ್ಮ ಗಣೇಶ ಗೌರಿನ ವಿಸರ್ಜನೆ ಮಾಡ್ಬೇಕಾಯ್ತು. ಬಟ್ ನಾವು ಪ್ರತಿ ವರ್ಷನೂ ಕೂಡ 3ನೇ ದಿನನೇ ನಮ್ಮ ಗಣೇಶ ಗೌರಿನ ವಿಸರ್ಜನೆ ಮಾಡ್ತಾ ಇದ್ವಿ. ಈ ವರ್ಷ ಅನಿವಾರ್ಯವಾಗಿ ಸ್ಯಾಟರ್ಡೆ ನಮ್ಮ ಗಣೇಶ ಗೌರಿನ ಕೂರ್ಸಿರೋದ್ರಿಂದ 3ನೇ ದಿನ ಬಂದು ಮಂಡೇ ಬರ್ತಾ ಇದೆ. ಮಂಡೇ ಆಕ್ಚುಲಿ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಕ್ಲೈಂಟ್ ಆಕ್ಚುಲಿ ಗುದ್ದಲಿ ಪೂಜೆ ಇಟ್ಕೊಂಡಿರೋದ್ರಿಂದ ನಾವು ಅಲ್ಲಿ ಇರ್ಲೇಬೇಕಾಗಿರುವಂತಹ ಒಂದು ಸನ್ನಿವೇಶ. ಆದ್ರಿಂದ ಏನಾಯ್ತು, ಸಂಜೆನೆ ಆಕ್ಚುಲಿ ಚೆನ್ನಾಗಿರುವಂತಹ ಮುಹೂರ್ತವನ್ನು ನಮ್ಮ ಪುರೋಹಿತರಲ್ಲಿ ಕೇಳ್ಬಿಟ್ಟು ಅದೇ ದಿನ ಸಂಜೆನೆ ಬೇಗನೆ ಆಕ್ಚುಲಿ ನಮ್ಮ ಗಣೇಶ ಗೌರಿನ ವಿಸರ್ಜನೆಯನ್ನು ನಮ್ಮ ಮನೆಯಲ್ಲೇನೆ ಆಕ್ಚುಲಿ ನಮ್ಮ ಬೋರ್ ನೀರ್ನ ಯೂಸ್ ಮಾಡಿಬಿಟ್ಟು ಅಲ್ಲೇ ವಿಸರ್ಜನೆ ಮಾಡ್ತಿರೋದಂತೂ ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಬಟ್ ಮನಸ್ಸಿನಿಂದ ಹೇಳ್ಬೇಕಂದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ಬೆಳಿಗ್ಗೆಯಿಂದನೇ ಆಕ್ಚುಲಿ ತುಂಬಾ ಬ್ಯುಸಿ ಆಗಿದ್ದಿದ್ದೆ. ಪ್ರತಿ ವರ್ಷ 3ನೇ ದಿನ ತನಕ ಇಟ್ಕೊಂತಾ ಇದ್ವಿ, ಯಾಕಂದ್ರೆ ಗಣೇಶನಲ್ಲಿ ಇನ್ನೂ ತುಂಬಾ ಏನೇನೋ ಬೇಡ್ಕೊಳ್ಳೋದೆಲ್ಲ ಇತ್ತು. ಬಟ್ ದೇವರಿಗೆ ಗೊತ್ತಿರುತ್ತಲ್ವಾ. ಅಂತೂ ನನ್ ಮಗಳು ಫಸ್ಟ್ ಗೌರಿನ
3 ಸರಿ ಮೇಲೆ ಕೆಳಗೆ ಮಾಡಿಬಿಟ್ಟು ವಿಸರ್ಜನೆ ಮಾಡಿದ್ಲು. ಹಾಗೇನೆ ನಮ್ಮ ಗಣೇಶನು ಕೂಡ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅಂತ ಒಂದು ನಂಬಿಕೆಯಿಂದ ಗಣೇಶನನ್ನು ಕೂಡ ಅದೇ ದಿನನೇ ನಾವು ಮನೆಯಿಂದ ಕಳಿಸ್ಕೊಟ್ವಿ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ಬಾಯ್ ಬಾಯ್ ಗಣೇಶ. ನಮ್ಮ ಮನೆಯಲ್ಲಿ ಹಬ್ಬ ಅಂತೂ ತುಂಬಾ ಚೆನ್ನಾಗಿ ನೆರವೇರ್ತು ಫ್ರೆಂಡ್ಸ್. ಆದ್ರೆ ಈ ಸಂದರ್ಭದಲ್ಲಿ ನನ್ಗೆ ಇವ್ರುಗಳನ್ನೆಲ್ಲ ನೆನ್ಸ್ಕೋಬೇಕು, ಇವ್ರ ಬಗ್ಗೆ ಮಾತಾಡ್ಬೇಕು ಅನ್ಸ್ತಾ ಇದೆ. ನೀವೇ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಈ ಹೂ ಮಾರೋರು ನೋಡಿ ಪಾಪ ಎಷ್ಟು ಹೊತ್ತಿಂದ ಅಲ್ಲಿ ಬಂದು ಹೂ ಮಾರ್ಕೊಂಡು ನಿಂತಿರ್ತಾರೆ. ಹಾಗೆ ತರಕಾರಿ ಮಾರೋರು ಇವ್ರು ನೋಡಿ ಗಣೇಶ ಗೌರಿನ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಎಷ್ಟು ತಿಂಗಳ ಹಿಂದಿನಿಂದ ಆಕ್ಚುಲಿ ಇವರು ಅದಕ್ಕೆ ಶ್ರಮ ಪಟ್ಟಿರ್ತಾರೆ ಅಲ್ವಾ, ಅದೊಂದು ಕೆಲಸ ಮಾಡೋದಕ್ಕೆ. ಹಾಗೆ ನಮ್ಮ ರೈತರು ನೋಡಿ ಆ ಹೂಗಳು ಹಣ್ಣು ಅವನ್ನೆಲ್ಲ ಅವರ ಹೊಲದಲ್ಲಿ ಬೆಳೆಸ್ಬೇಕಾದ್ರೆ ಎಷ್ಟು ದಿನದಿಂದ ಶ್ರಮ ಪಟ್ಟಿರ್ತಾರೆ. ಅವರೆಲ್ಲ ಕೈ ಜೋಡಿಸಿರೋದ್ರಿಂದನೇ ಅಲ್ವಾ ಇವತ್ತಿನ ಈ ಹಬ್ಬವನ್ನು ನಾವು ಇಷ್ಟೊಂದು ಚೆನ್ನಾಗಿ ಅಷ್ಟೊಂದು ವಿಜೃಂಭಣೆಯಿಂದ ಮಾಡೋದಕ್ಕೆ ಸಾಧ್ಯ ಅಲ್ವಾ. ನಾವು ಪೇ ಮಾಡಿರ್ತೀವಿ ಕರೆಕ್ಟ್, ಆದ್ರೆ ಅದ್ರ ಹಿಂದೆ ಎಷ್ಟೊಂದು ಕೆಲಸ ಮಾಡಿರ್ತಾರೆ ಅವರು ಅನ್ನೋದು ನನ್ಗೆ ಹೇಳೋದಕ್ಕೆ ಇಷ್ಟ ಆಗ್ತಾ ಇದೆ. ಹಾಗೇನೆ ಈ ವರ್ಷದ ಈ ಗೌರಿ ಗಣೇಶ ಹಬ್ಬ ಎಲ್ರಿಗೂ ಚೆನ್ನಾಗಿ ಸಕ್ಸಸ್ ಕೊಡ್ಲಿ, ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ.